ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನೇ ಸಿದ್ದುಗೆ ಸ್ವಲ್ಪ ಬೂಸ್ಟಾಗಿ ಕೊಡಬೇಕಾಗಿತ್ತು. ಬೂಸ್ಟ್ ಖಾಲಿ ಆಗೋಗಿತ್ತು. ಅದಕ್ಕೆ ಸ್ವಲ್ಪ ಕೋಕೋ ಸೂತ್ರದವ್ರದ್ದು ಇದೊಂದು ಹಾಟ್ ಚಾಕ್ಲೇಟ್ ನೋಡಿದ್ದೆ ಶಾಪಲ್ಲಿ ಅಂತ, ಅದನ್ನು ತೊಗೊಂಬಂದಿದ್ದೆ. ಸ್ವಲ್ಪ ಟೇಸ್ಟ್ ಮಾಡೋಣ, ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸಿದ್ದುಗೆ ಮಾಡಿಕೊಡ್ಲಾ ಅಂದೆ. ಹ್ಞೂ ಮಾಡಿಕೊಡು ಅಂತ ಹೇಳ್ದೆ. ಅದಕ್ಕೆ ಮಾಡಿಕೊಡ್ತಾಯಿದ್ದೀನಿ. ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಸಖತ್ತಾಗಿತ್ತು. ಅದೊಂಥರ ಫ್ಲೇವರ್. ಪ್ಯಾಕೆಟ್ ಓಪನ್ ಮಾಡಿದ್ದೆ, ಫುಲ್ ಗಮ್ ಅಂತ ಅರೋಮ ಎಲ್ಲ ಬರ್ತಾಯಿತ್ತು. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಆ ನೊರೆ ಥರ ಬರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಕಡಿಯೋದಲ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ಕಡಿತಾ ಇದ್ದೀನಿ. ಅವಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹಾಲು ಕಮ್ಮಿ ಇದ್ದಿದ್ದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿ ಬರೋದು. ನಾನು ಒಂದೇ ಪ್ಯಾಕೆಟ್ ತೊಗೊಂಬಂದಿದ್ದೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಅವ್ನಿಗೆ ಹಾಕಿ ಕೊಡ್ತಾ ಇದ್ದೀನಿ. ನೋಡಿ, ಒಂದು ಗ್ಲಾಸ್ ಇತ್ತು, ಬಟ್ ನಾನು ಸ್ವಲ್ಪ ಕುಡಿದೆ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ. ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ. ಹಾಗೆ ಅವನು ಕುಡಿದ್ಬಿಟ್ಟು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಎಷ್ಟು ಒಂದು 4-5 ದಿವಸದಿಂದ ನಾನು ವ್ಲಾಗೇ ಮಾಡೋಕ್ಕಾಗಿಲ್ಲ. ಹಲ್ಲು ನೋವು ಬಂದುಬಿಟ್ಟಿತ್ತು, ಅದಕ್ಕೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ವ್ಲಾಗು ಮಾಡಿಲ್ಲ, ಏನೂ ಮಾಡಿಲ್ಲ. ಇವತ್ತು ಪರವಾಗಿಲ್ಲ, ಸ್ವಲ್ಪ ಊತ ಎಲ್ಲ ಕಮ್ಮಿ ಆಗಿದೆ. ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಮಾಡೋಣ ಅಂದ್ಕೊಂಡು ಬೆಳಿಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸ್ಯಾಟರ್ಡೇ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ರೆಗ್ಯುಲರಾಗಿ, ಅದಕ್ಕೆ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ನನ್ನ ವ್ಲಾಗಲ್ಲಿ ಏನೇನಾಗುತ್ತೆ ಇವತ್ತು ನನ್ನ ಜೊತೆ ನೋಡೋರಂತೆ. ನೋಡಿ, ಸ್ವಲ್ಪ ಕೆನ್ನೆ ಎಲ್ಲ ಊದ್ಕೊಂಬಿಟ್ಟಿದೆ ಅಲ್ಲಿ ನೋಗೆ. ಅದಕ್ಕೋಸ್ಕರನೇ ವಾಯ್ಸ್ ಔಟ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ, ವಿಡಿಯೋ ಸಹ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಮಾಡಿರಲಿಲ್ಲ. ಇದು ಸೇ ಹಾಯ್ ಹಾಯ್ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತು ಪರವಾಗಿಲ್ಲ, ಸ್ವಲ್ಪ ಇಲ್ಲೆಲ್ಲ ಇನ್ನೂ ನೋವಿದೆ. ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅವನಿಗೆಲ್ಲ ಹಾಲು ಕೊಟ್ಟು ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ಳಿಲ್ಲ. ಹಾಲು ಸ್ವಲ್ಪ ಕಾಫಿ ಎಲ್ಲ ಹಾಕ್ಕೊಂಡು ಕುಡಿದ್ಬಿಟ್ಟು ಹೊರಗಡೆ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ಹಾಗೆ ಇವತ್ತು ಸ್ಯಾಟರ್ಡೆ ಆಗಿರೋದಕ್ಕೇನೋ ಗೊತ್ತಿಲ್ಲ, ಅಲ್ಲಿ ಏನೋ ITBT ಅವರೆಲ್ಲ ಏನೋ ಮ್ಯಾರಥಾನ್ ಥರ ಇತ್ತು. ಬಟ್ ಮ್ಯಾರಥಾನ್ ಅಂದರೆ ಸದ್ಯಕ್ಕೆ ಯಾರೂ ಓಡ್ತಾ ಇರಲಿಲ್ಲ, ನಾರ್ಮಲಾಗಿ ನಡ್ಕೊಂಡು ಹೋಗ್ತಾಯಿದ್ರು. ಏನೋ ಅವೇರ್ನೆಸ್ ಇರ್ಬೋದು ಅಂತ ನಮ್ಗೆ ಅಷ್ಟು ಗೊತ್ತಾಗಿಲ್ಲ. ಅದು ಸ್ವಲ್ಪ ನೋಡ್ಕೊಂಡಿದ್ವಿ. ಆಮೇಲೆ ಅದು ಇದು ಅಂತ ಸಿದ್ದು ನಾನೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಹೋದ್ವಿ ದೇವಸ್ಥಾನದ ಹತ್ರಕ್ಕೆ. ಇವತ್ತು ನಾಗರಕಲ್ಲಿಗೆ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಎಲ್ಲ ನೀಟಾಗಿ ಉಜ್ಜಿ, ಅರಿಶಿನ ಕುಂಕುಮ ಎಲ್ಲ ಹಾಕಿ, ಆಮೇಲೆ ಬೊಟ್ಟೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ನಮ್ಮ ಅತ್ತೆ ಮಾಡ್ತಾಯಿದ್ರು. ನಾನು ಮಾಡಬೇಕಾದ್ರೆ ಯಾರೂ ವೀಡಿಯೋ ಮಾಡೋರು ಇರಲಿಲ್ಲ. ಸೊ ನಮ್ಮ ಅತ್ತೆ ಮಾಡಿದ ಮಾತ್ರನೇ ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಫಸ್ಟ್ ಹೊರಗಡೆ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ದೇವ್ರ ದರ್ಶನ ತೊಗೊಂಡು ತೀರ್ಥ ಪ್ರಸಾದ ಬೊಟ್ಟೆಲ್ಲ ಇಟ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೋಬೇಕಾಗಿತ್ತು. ಅದೇನೋ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಅದೊಂಥರ ಚೆನ್ನಾಗಿ ಅನಿಸುತ್ತೆ, ನೆಮ್ಮದಿಯಾಗಿ ರಿಲ್ಯಾಕ್ಸ್ ಆಗುತ್ತೆ ಮೈಂಡು. ಆಮೇಲೆ ಫ್ರೆಶ್ ಆಗುತ್ತೆ. ದೇವ್ರ ಪೂಜೆ ಎಲ್ಲ ಆಯಿತು ಚೆನ್ನಾಗಿ ಅಂತ ಹೇಳಿಬಿಟ್ಟು. ನೋಡಿ, ದೇವರ ಅಲಂಕಾರ ಕೂಡ ಚೆನ್ನಾಗಿತ್ತು. ಎಲ್ಲ ಪೂಜೆ ಮುಗಿಸೋದಕ್ಕೆ ಸ್ವಲ್ಪ ಲೇಟೇ ಆಯಿತು. ಆಮೇಲೆ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಹೊರಗಡೆನೇ ಹೋಟ್ಲಲ್ಲಿ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಸ್ವಲ್ಪ ಏನೋ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ ಅಲ್ಲ, ನಾರ್ಮಲಾಗಿ ವೀಕೆಂಡ್ ಟ್ರಾಫಿಕ್ ಥರ ಸಿಗ್ನಲ್ ಇತ್ತು. ಸಿಗ್ನಲಲ್ಲಿ ಸ್ವಲ್ಪ ಇತ್ತು. ಆಮೇಲೆ ಚಿಕ್ಕವನು ಬೇರೆ ಮಲ್ಕೊಬಿಟ್ಟ, ಯಾಕಂದರೆ ಬೇಗ ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಸಿದ್ನಲ್ವ, ಅದಕ್ಕೆ ಸ್ವಲ್ಪ ಅವನಿಗೂ ನಿದ್ದೆ ಇತ್ತು ಚೆನ್ನಾಗಿ. ಮತ್ತು ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ನಾವು. ನಾನೆಲ್ಲ ಪೂರಿ ಆಮೇಲೆ ದೋಸೆ ಎಲ್ಲ ತೊಗೊಂಡ್ವಿ. ನಾನು ಆಲ್ಮೋಸ್ಟ್ 12 ಮೇಲೆ ಆಗೋಯಿತು. ಅದಕ್ಕೆ ನಾನು ಸ್ವಲ್ಪ ಊಟ ತೊಗೊಂಬಿಟ್ಟೆ, ನಾರ್ತ್ ಇಂಡಿಯನ್ ಮೀಲ್ಸು. ಮತ್ತು ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಗು ಅಳ್ತಾನೆ ಇದ್ನು ಅಶುಗೆ. ಅದಕ್ಕೆ ಸ್ವಲ್ಪ ಫಸ್ಟ್ ಅವ್ನಿಗೆ ತಿನ್ನಿಸ್ಬಿಡೋಣ ಅಂತ ಅವನಿಗೆ ಸ್ವಲ್ಪ ಹಾಕ್ಕೊಟ್ಬಿಟ್ಟು ಅಲ್ಲಿ ವೀಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆ ಅಲ್ಲಿಂದ ಹೊರಟ್ಬಿಟ್ಟು ಮುಂದೆ ಬಂದ್ವಿ. ಆಮೇಲೆ ಸ್ವಲ್ಪ ಹೂವೆಲ್ಲ ತೊಗೋಬೇಕಾಗಿತ್ತು, ನಾಳೆ ಒಂದು ಪೂಜೆ ಇತ್ತು. ಅದಕ್ಕೋಸ್ಕರ ಅಲ್ಲಿಂದ ಹೋದ್ವಿ ಹೂವು ತೊಗೊಳಕ್ಕೆ ಅಂತ ಹೇಳಿಬಿಟ್ಟು. ರೆಗ್ಯುಲರಾಗಿ ಇಲ್ಲೊಬ್ಬರು ಅಂಕಲ್ ಇರೋರು ನಾನು ಹೂವು ತೊಗೊಳ್ಬೇಕಾದ್ರೆ. ಬಟ್ ಇವತ್ತೇನೋ ಅಂಕಲ್ ಇರಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ರು. ನಾನು ಅಂಕಲ್ ಇಲ್ವಾ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ್ರು. ಸರಿ ಬಿಡು ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿ ಸಾಮಂತಿಗೆ ಹೂವೆಲ್ಲ ತೊಗೊಂಡ್ವಿ. ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ, ಸಿಕ್ಕಾಬಟ್ಟೆ ಫ್ರೆಶ್ ಆಗಿರುತ್ತೆ ಇಲ್ಲಿ ಹೂವು. ಮತ್ತು ರೆಡ್ ರೋಸು ಮತ್ತು ಸಾಮಂತಿಗೆ ಹೂವು ತೊಗೊಂಡೆ. ಆಮೇಲೆ ಡೈರಿ ಹೂವು ಅಂತ ತೊಗೊಂಡು ಹಾಗೆ ಬಂದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾಳೆ ಪೂಜೆ ಹೂವು ತೊಗೊಂಡಿದ್ದಾಯಿತು. ಸಾಮಂತಿಗೆ ತೊಗೊಂಡೆ ಆ್ಯಂಡ್ ರೆಡ್ ರೋಸ್ ತೊಗೊಂಡೆ.
ಏನು ಪೂಜೆ ಅಂತ ನಾಳೆ ಹೇಳ್ತೀನಿ. ಅಲ್ಲೊಂಥರ ಈ ಹೂಗಳೆಲ್ಲ ನೋಡಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ. ಹೂವು ಹಣ್ಣು ಎಲ್ಲ ಇಲ್ಲಿ ಆರಾಮಾಗಿ ಸಿಗುತ್ತೆ ಎಲ್ಲ ಚೆನ್ನಾಗಿ. ನನಗೆ ಬೇಕಂದ್ರೆ ನಾವು ಸೀದಾ ಇಲ್ಲೇ ಬಂದುಬಿಡ್ತೀವಿ. ಆಮೇಲೆ ಕಿಶೋರ್ ಬಂದು ಫೋನಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ರು ಹೊರಗಡೆ ಯಾರೋ ಫ್ರೆಂಡ್ ಹತ್ರ. ಆಮೇಲೆ ಸ್ವಲ್ಪ ಬಿಸಿಲಿತ್ತು. ನಾನು ಯಾಕೆ ಹಿಂಗಿದೆ ಮೂತಿ ಅಂತ ಹೇಳಿದೆ, ಸ್ವಲ್ಪ ನಿದ್ದೆ ಬರೋಂಗಿದೆ ಅಂತ ಹೇಳಿದ್ರು. ಆಮೇಲೆ ಮನೆಗೆ ಯಾರೋ ಫ್ರೆಂಡ್ ಬಂದಿದ್ದರು, ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡಿದ್ರು. ನಮ್ಮ ಅತ್ತೆನೂ ಇವರು ಸ್ವಲ್ಪ ಮಾತಾಡ್ಕೊಂಡಿದ್ರು. ಏನಾಯಿತು ಅಂತ ಅಮ್ಮ ಮಗ ಏನೋ ಮಾತಾಡ್ಕೊಂಡಿದ್ರು. ನಾನು ಹಾಗೆ ಇದ್ದೆ. ನಮ್ಮ ಮಾವ ಚಿಕ್ಕವನಿಗೆ ಬಟ್ಟೆ ತೊಗೊಂಬಂದಿದ್ರು, ಅದನ್ನು ಸ್ವಲ್ಪ ನೋಡ್ತಾ ಇದ್ವಿ ಹೆಂಗಿದೆ ಅಂತ. ಸೂಪರಾಗಿತ್ತು ಬಟ್ಟೆ ಮಾತ್ರ, ಹೆಂಗಿದೆ ನೋಡಿ, ಸಖತ್ತಾಗಿದೆ ಅಲ್ವಾ. ಹಾಗೆ ಅವನು ಸಿದ್ದು ಶಾರ್ಟ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ದ, ಬೈತಾ ಇದ್ದೆ. ಇವ್ರು ಹೇಳ್ತಾಯಿದ್ರು ಆಯ್ಕಣೆ ಅಂತ ಹೇಳಿ. ಒಂದು ನಿದ್ದೆ ಆಯಿತು. ಇವಾಗ ಏಯ್ ನೋಡು ಹೋಮ್ವರ್ಕ್ಗಳೇನು ಮಾಡಬೇಡ, ಕಣ್ಣುಗಳು ಹಿಂಗೆ ಆಗೋಗ್ಲಿ ಆ ಕಡೆಗೆ ಹೇಳಲ್ಲ ಕೈಸ್. ನನ್ಕಂತೂ ಅಂತ ಹೇಳಿ ಸಾಕು. ನಿದ್ದೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮುಖ ಎಲ್ಲ ತೊಳ್ಕೊಂಬಂದು ಸ್ವಲ್ಪ ದೀಪ ಇಟ್ಬಿಡಮ್ಮ ತುಳಸಿ ಹತ್ರ ಅಂತ ಹೇಳಿದ್ರು. ದೀಪದ ಬತ್ತಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ತುಳಸಿ ಹತ್ರ ದೀಪಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೆ. ಚಿಕ್ಕವನೊಂದೇ ಸಮನೆ ಹಠ ನಾನು ಮಾಡಬೇಕು ಅಂತ ಹೇಳಿಬಿಟ್ಟು, ಸರಿ ಅವನ್ನ ಬಿಟ್ಟರೆ ಕೈಗೆ ಸುಟ್ಕೊಂಡ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಫಸ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮ್ಯಾಚ್ ಬಾಕ್ಸ್ ತಂದು ದೀಪ ಹಚ್ತಾ ಇದ್ದೀನಿ. ನನಗೆ ಕೊಡು ಅಂತ ಒಂದೇ ಸಮನೆ ಕೇಳ್ತಾನೆ ಇದ್ದ. ನಾನು ಬಿಟ್ಟಿಲ್ಲ, ದೀಪ ಹಚ್ತಾ ಇದ್ದೀನಿ. ಯಾಕಂದರೆ ಬೆಳಿಗ್ಗೆನೇ ಪೂಜೆ ಮಾಡಿಬಿಟ್ಟು ಹೋಗಿದ್ವಿ. ಸಂಜೆ ಏನು ಪೂಜೆ ಮಾಡೋದು, ದೀಪ ಹಚ್ಕೊಂಡ್ರೆ ಮುಗ್ದೋಗುತ್ತೆ ಅಂತ ಹೇಳಿಬಿಟ್ಟು ದೀಪ ಹಚ್ತಾ ಇದ್ದೀನಿ. ನೋಡಿ ಇವಾಗ ದೀಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದೊಂಥರ ಚೆನ್ನಾಗಿರುತ್ತೆ ದೀಪ ಎಲ್ಲ ಇಡಬೇಕು ಸಾಯಂಕಾಲ ಟೈಮ್ ತುಳಸಿ ಹತ್ರ ಅಂತ ಅಂದರೆ ಚೆನ್ನಾಗಿ. ಚಿಕ್ಕವನಂತೂ ಗೊತ್ತಲ್ಲ, ಅವನು ಹಠ ಮಾಡ್ತಾಯಿದ್ನು ಕೊಡು ಅಂತ. ಅದು ಮಂಗಳಾರತಿ ಅಂದ್ಕೊಂಡ್ಬಿಡ್ತಾನೆ ಅವನು. ಮಂಗಳಾರತಿನ ತೆಗೆದು ನಾವು ಹೆಂಗೆ ಹಣೆಗೆ ತಲೆಗೆ ಇಟ್ಕೊತೀವಿ ಹಾಗೆ ಇಡು ಅಂತ ಹೇಳ್ಬಿಟ್ಟು ಮುಟ್ಟಕ್ಕೆ ಹೋಗ್ಬಿಡ್ತಾನೆ. ನನಗೆ ಅದೊಂದೇ ಭಯ. ಅದಕ್ಕೆ ಸ್ವಲ್ಪ ಗ್ಲಾಸ್ ಕಂಟೈನರೆಲ್ಲ ಇಟ್ಬಿಟ್ಟು ಸ್ವಲ್ಪ ಸೇಫ್ ಮಾಡಿಬಿಟ್ಟು ಅವ್ನು ಬಂದು ಮುಟ್ಟಿದ್ರು. ಆಮೇಲೆ ಹಂಗೂ ಒಂದೊಂದ್ಸರಿ ಗ್ಲಾಸ್ ಕಂಟೈನರ್ ಮುಟ್ಬಿಡ್ತಾನೆ ಅಂತ ಅದೊಂದು ಸ್ವಲ್ಪ ಭಯ ಇರುತ್ತೆ. ಯಾಕಂದರೆ ಅದು ಬಿಸಿಯಾಗೋಗಿರುತ್ತೆ. ಅದಕ್ಕೋಸ್ಕರ ಹಂಗೂ ಹಿಂಗೂ ಚಾಮಿ ಏನು ಮಾಡಬಾರ್ದಪ್ಪ ಅಂತ ಹೇಳಿಬಿಟ್ಟು ಅವನಿಗೆ ಸ್ವಲ್ಪ ಬೊಟ್ಟಿಗಿಟ್ಟಿಕ್ತೀನಿ. ಏನೂ ಮಾಡಬಾರ್ದು, ಚಾಮಿ ಕೈ ಮುಕ್ಕೊಂಡು ನಡಿಯಪ್ಪ ಅಂತ ಹೇಳಿದೆ. ಅವ್ನು ನೋಡಿ ಅವನು ತಲೆಗೆ ಹೇರ್ ಬ್ಯಾಂಡ್ ಎಲ್ಲ ಹಾಕ್ಕೊಂಡು ಹುಡುಗಿ ಥರ ಕಾಣಿಸ್ತಾ ಇದ್ದಾನಲ್ವ, ಚೆನ್ನಾಗಿ ಕಾಣಿಸ್ತಿರ್ತಾನೆ ಒಂಥರ ಹುಡುಗಿ ಥರ. ಆಮೇಲೆ ಅವನ ಜೊತೆನೇ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಇದ್ವಿ. ಅಷ್ಟೊತ್ತು ಕಿಶೋರ್ ಬೇರೆ ಕಾಫಿ ಕೇಳ್ತಾಯಿದ್ರು. ಮನೇಲಿ ಸ್ವಲ್ಪ ಹಾಗೆ ಕೆಲಸ ಇತ್ತು, ಪಾತ್ರೆ ಎಲ್ಲ ತೊಳೆದಿದ್ರು ಕೆಲಸದವರು. ಆ ಪಾತ್ರೆ ಎಲ್ಲ ಎತ್ಬಿಟ್ಟು ಮತ್ತೆ ಇನ್ನೊಂದು ಸರಿ ನಾವು ಬೇರೆ ವಾಶ್ ಮಾಡ್ಕೋಬೇಕು. ಅವ್ರು ತೊಳೆದಿರ್ತಾರೆ, ಇನ್ನೊಂದು ಸರಿ ಯಾಕೋ ಕ್ಲೀನಾಗಿಲ್ಲ ಅನ್ನಿಸ್ತು. ಮತ್ತು ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಸಿದ್ದು ಊಟ ಕೊಡ್ತಾಯಿದ್ದೆ. ಅವನು ಏನೂ ತಿಂದಿರಲಿಲ್ಲ. ಹೋಟೆಲಲ್ಲಿ ತಿನ್ಕೊಂಡು ಬಂದಿದ್ದೆ, ಅದು ಬಿಟ್ಟರೆ ಬೇರೆ ಏನೂ ತಿಂದೇ ಇರಲಿಲ್ಲ ಅವನು. ಅದಕ್ಕೆ ಸ್ವಲ್ಪ ಬೇಗ ಅರ್ಲಿಯಾಗಿ ಊಟ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅವ್ನಿಗೆ ಊಟ ಕೊಡ್ತಾಯಿದ್ದೆ. ಊಟ ಅನ್ನ ಸಾಂಬಾರು ಮಾಡಿದರು ಇವತ್ತು. ನಮ್ಮ ಅತ್ತೆಯೇ ಮಾಡಿದರು ಅನ್ನ ಸಾಂಬಾರು. ಅವನಿಗೆ ಸ್ವಲ್ಪ ಅನ್ನ ಸಾಂಬಾರು ಕೊಟ್ಬಿಟ್ಟು ಕಿಶೋರು ನಂಗೊಂದು ಲೋಟ ಕಾಫಿ ಇದ್ದರೆ ಕೊಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಹಾಲು ನೋಡಿದೆ, ಹಾಲು ಸ್ವಲ್ಪನೇ ಇತ್ತು. ಅದಕ್ಕೆ ಸ್ವಲ್ಪ ಹಾಲೆಲ್ಲ ಕಾಯಕ್ಕೆ ಇಟ್ಬಿಟ್ಟು ಕಾಫಿ ಹಾಕ್ಕೊಡೋಣ, ಮಗುಗೆ ಬೇರೆ ಹಾಲೇ ಕೊಟ್ಟಿರಲಿಲ್ಲ, ಅವನಿಗೂ ಹಾಲು ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಲೆಲ್ಲ ಕಾಯ್ತು. ಇವಾಗ ಕಾಫಿ ಹಾಕ್ತಾಯಿದ್ದೀನಿ. ನಾನು 2 ಕಪ್ ಹಾಕ್ತಾಯಿದ್ದೆ. ನನಗೂ ಸ್ವಲ್ಪ ತಲೆನೋವ್ತಾಯಿತ್ತು, ಮಲಗಿದ್ದು ಎದ್ದು ಬಂದಿದ್ನಲ್ವ. ಸ್ವಲ್ಪ ಕಾಫಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕುಡಿದ್ರೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಬಂದು ಸಿದ್ದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ದ. ಮಮ್ಮಿ ಅಂತ ಏನು ಹಂಚ್ಕೊಳಕ್ಕೆ ಸೈಡ್ಗೇನು ಅಂತ ಕೇಳ್ತಾಯಿದ್ದ. ನಾನು ಅದಕ್ಕೆ ಸೈಡ್ಗೇನು ಇಲ್ಲ, ಅನ್ನ ಸಾಂಬಾರು ಎತ್ಕೊಂಡು ಹೋಗು ಅಂತ ಹೇಳಿದ್ರೆ ಅವ್ನು ನನಗೂ ಕಾಫಿ ಕೊಡು ಅಂತ ಇದ್ದ. ನಾನು ಕಾಫಿ ಬೇಡ, ಮಧ್ಯಾಹ್ನನೇ ಲೇಟ್ ತಿಂದಿದ್ದು, ಇವಾಗ ಸ್ವಲ್ಪ ಬೇಗ ಅರ್ಲಿಯಾಗಿ ಊಟ ಕೊಡ್ತೀನಿ, ಹೋಗಿ ತೊಗೊಂಡೋಗಿ ತಿನ್ನು ಅಂದರೆ ಸಾಹೇಬರು ಕೇಳ್ತಾನೇ ಇಲ್ಲ. ನನಗೂ ಕಾಫಿ ಕೊಡು ಅಂದ್ಕೊಂಡೇ ಇದ್ದ. ನಾನು ಕೊಟ್ಟಿಲ್ಲ, ಬೇಡ ಕಾಫಿ ನಿನಗೆ, ಹೋಗಿ ಊಟ ತಿನ್ನು ಅಂತ ಹೇಳಿಬಿಟ್ಟು ಹಂಗೆ ಅದು ಇದು ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಇವತ್ತು ಸ್ವಲ್ಪ ಹೆವಿಯಾಗೇ ಇತ್ತು ಕೆಲಸ. ಇನ್ನು ಅದು ಇದು ಅಂತ ಮಾತಾಡ್ಕೊಂಡು ಕೂತಿದ್ದಕ್ಕೂ ಅದಕ್ಕೂ ಯಾಕೆ ನಾನು ಸ್ವಲ್ಪ ಲೈಟಾಗೆ ಕುಡಿಯೋದು ಕಾಫಿನ. ಕಿಶೋರ್ ಸ್ವಲ್ಪ ಸ್ಟ್ರಾಂಗಾಗಿ ಕುಡಿತಾರೆ. ಬಟ್ ಇವತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ಕುಡಿಬೇಕು ಕಾಫಿನ ಅನ್ನಿಸ್ತಾ ಇತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಏನೋ ತಲೆನೋವು, ಸಡನ್ನಾಗಿ ಮಲ್ಕೊಳ್ದೆ ಅಭ್ಯಾಸ ಇರಲ್ಲ. ಸಡನ್ನಾಗಿ ಮಲಗಿಬಿಟ್ಟು ಎದ್ದೇಳ್ತೀವಿ. ಬೆಳಿಗ್ಗೆ ಬೇಗ ಬೇರೆ ಎದ್ದಿದ್ದು, ತಲೆಗೆ ಬೇರೆ ಸ್ನಾನ ಮಾಡಿರೋದಕ್ಕೂ ಅದಕ್ಕೂ ಸ್ವಲ್ಪ ನಿದ್ದೆ ಹೇಳ್ದಂಗಿತ್ತು ಅಂತ ಮಲ್ಕೊಂಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ
ತಲೆನೋವು ಥರ ಹಿಡ್ಕೊಂಬಿಟ್ಟಿತ್ತು. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗಾಗೆಲ್ಲ ಹಾಕ್ಕೊಂಡು ನಾನು ಕಾಫಿ ಕುಡಿದೆ. ಚಿಕ್ಕವನು ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡಿದ್ರು, ಅದು ಇದು ಅಂತ ಮಾತಾಡ್ಕೊಂಡಿದ್ವಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.